ತಾಲೂಕಿನ ಕಟ್ಟಯ್ಯ ಹೋಬಳಿ ಉಡುವಾರ ಗ್ರಾಮದಲ್ಲಿರುವ ಶ್ರೀ ಕ್ಷೇತ್ರ ಕೇದಾರನಾಥ ಸ್ವಾಮಿ ಬಿಂಬ ಹಾವಗೋಡ ವಿಮಾನ ಗುರುಪೀಠದಲ್ಲಿ ದಿನಾಂಕ 29/1/2026 ರಿಂದ 31ರವರೆಗೆ 3 ದಿನಗಳ ಕಾಲ ಭವ್ಯ ಕುಂಭಾಭಿಷೇಕ ಮಹೋತ್ಸವ ಹಾಗೂ ವೈವಿಧ್ಯಮಯ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ದಾಭಕ್ತಿಯಿಂದ ನಡೆಯಲಿವೆ ಎಂದು ಸಮಾಜ ಸೇವಕ ಯೋಗಣ್ಣ ಅವರು ತಿಳಿಸಿದರು. ಉಡುವಾರೆ ಶ್ರೀ ಕಂಠೇಶ್ವರ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠೆ ಹಾಗೂ ಕುಂಭಾಭಿಷೇಕ ದಿನಾಂಕ 29 ಮತ್ತು 30 ಜನವರಿಯಲ್ಲಿ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಾಲಯದ ಸರ್ವತೋಮುಖ ಅಭಿವೃದ್ಧಿಗೆ ತನ್ನು ಮನ ಧನ ರೂಪದಲ್ಲಿ ಸಹಕರಿಸಬೇಕು. ಅವರು ವೈದಿಕ ವಿಧಿವಿಧಾನಗಳೊಂದಿಗೆ ಆಯೋಜಿತ ಕಾರ್ಯಕ್ರಮದಲ್ಲಿ ಕಲಶಾರಾಧನೆ, ಹೋಮ, ಮಹಾಮಂಗಳಾರತಿ ಹಾಗೂ ಭಕ್ತರಿಗೆ ಪ್ರಸಾದ ವಿನಿಯೋಗ ಜರುಗಲಿದೆ ಎಂದು ಸಮಾಜ ಸೇವಕ ಯೋಗಣ್ಣ ತಿಳಿಸಿದ್ದಾರೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಡುವಾರೆ ಯೋಗಣ್ಣ ಅಂತೇಳಿ. ನಮ್ಮ ಉಡುವಾರೆ ಗ್ರಾಮದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಅಂತ ಒಂದು ಶ್ರೀಕಂಠೇಶ್ವರ ದೇವಸ್ಥಾನ ಭಾಳ ಶಿಥಿಲಗೊಂಡು ಅದು ಬಿದ್ದೋಗಿತ್ತಿಲ್ಲ. ಈಗ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರು, ಹಿತೈಷಿಗಳು, ಬಂಧುಗಳು ಎಲ್ಲರೂ ಸೇರಿ ನಾವು ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ಆ ದೇವಸ್ಥಾನವನ್ನು ಕಟ್ಟಿದ್ದೀವಿ ಅಂತ ನಾನು ಮತ್ತು ಸಹೋದರರಂಥ ಪ್ರಭು ಅವರು ನನಗೆ ಎಲ್ಲ ರೀತಿ ಸಹಕಾರವನ್ನು ಕೊಟ್ಟು, ಮತ್ತು ನಮ್ಮ ಪಕ್ಕ ಗ್ರಾಮದಂಥ ರಾಮಗಢ ಜಗದೀಶ್ ಅವರು, ಸಹೋದರಂಥ ನಿತಿನ್ ಅವರು, ಧರಣೀಶ್ ಅವರು, ಮತ್ತು ಹೆಚ್ಚಿನಾಗಿ ವಸಂತ ಅವರು, ಇದೇ ರೀತಿ ಹಲವಾರು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರವಿಯವರು, ಶಿವಣ್ಣವರು, ಅವರು, ಇವರೆಲ್ಲರ ಸಹಕಾರದಿಂದ ಇವತ್ತು ದೇವಸ್ಥಾನ ದಿನಾಂಕ 29 ಮತ್ತು 30ನೇ ತಾರೀಕು, ಇದೇ ತಿಂಗಳು 29, 30, 31ನೇ ತಾರೀಕು ಭಾಳ ಅದ್ಧೂರಿಯಾಗಿ ನಿಮ್ಮೆಲ್ಲ ಸಹಕಾರದ ಮೇಲೆ ಅದ್ಧೂರಿಯಾಗಿ ಮಾಡ್ತಾಯಿದ್ವಿ. ಹಾಗಾಗಿ ಸುತ್ತಮುತ್ತ ಗ್ರಾಮಸ್ಥರು ತಾವು ಮತ್ತು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಗಣ್ಯರಾದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು, HD ರೇವಣ್ಣವರು, ಮತ್ತು ಮಾಜಿ ಶಾಸಕರಾದಂಥ HK ಕುಮಾರಸ್ವಾಮಿಯವರು, ಹಾಲಿ ಶಾಸಕರಾದಂಥ ಸಿಮೆಂಟ್ ಮಂಜು ಅವರು, ಮತ್ತು JDSನ ಹಲವಾರು ನಾಯಕರುಗಳು, BJPಯ ಹಲವಾರು ನಾಯಕರುಗಳು, ಕಾಂಗ್ರೆಸ್ನ ಹಲವಾರು ನಾಯಕರುಗಳು ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಉದ್ಘಾಟನೆಗೆ ಬರ್ತಾಯಿದ್ದಾರೆ. ಸಿಮೆಂಟ್ ಮಂಜು ಅವ್ರದ್ದು, ಹಾಲಿ ಶಾಸಕರಾದಂಥ ಸಿಮೆಂಟ್ ಮಂಜು ಅವ್ರದ್ದು ಅಧ್ಯಕ್ಷತೆ ಇರ್ತದೆ. ಅವ್ರ ಜೊತೆ ಸ್ವಾಮೀಜಿಯರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು, ನಿಶ್ಚಲಾನಂದ ಸ್ವಾಮಿಯವರು, ಶಂಭುನಾಥ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮವನ್ನು ಇದು ಮಾಡೋಕ್ಕೆ ಬರ್ತಾಯಿದ್ದಾರೆ. ಮತ್ತು HK ಕುಮಾರಸ್ವಾಮಿಯವರು, A ಮಂಜು ಅವರು, ಬಾಲಕೃಷ್ಣ ಅವರು, ಸ್ವರೂಪ್ ಅವರು, ಇವರೆಲ್ಲರೂ ಸಹಕಾರದಲ್ಲಿ ನಮ್ಮ ದೇವಸ್ಥಾನವನ್ನು ಉದ್ಘಾಟಕ್ಕೆ ಬರ್ತಾಯಿದ್ದಾರೆ. ತಾವುಗಳು ಕುಟುಂಬ ಸಮೇತ ಎಲ್ಲರೂ ಆಗಮಿಸಬೇಕು ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಜಗದೀಶ್, ರಾಮಘಟ್ಟ, ನಿತಿನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.